ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಕೆಯಿಂದ ಅತಿ ಶೀಘ್ರದೊಳಗ ಅಂದ್ರೆ ಸೆಪ್ಟೆಂಬರ್ ಮಂತ್ ಒಳಗನ ನೋಟಿಫಿಕೇಶನ್ ಆಗುತ್ತದೆ FDA ಅಂಡ್ SDA ಹುದ್ದೆಗಳಿಗೆ. ಅದು ಕೂಡ 4635 ಹುದ್ದೆಗಳಿಗೆ ಒಂದು ಹ್ಯೂಜ್ ಆದಂತ ನೋಟಿಫಿಕೇಶನ್ ರಿಲೀಸ್ ಆಗತ್ತದ. ಸೊ FDA SDA ಒಂದು ಆಕಾಂಕ್ಷಿಗಳಿಗೆ ಒಂದು ಒಳ್ಳೆಯ ಒಂದು ನ್ಯೂಸ್ ಅಂತ ಹೇಳ್ಬೋದು. ಅಂಡ್ ನೀವು ಆಸೆ ಪಟ್ಟಂಗ KPSC ಅಲ್ಲ, KEA ಬೋರ್ಡ್ ಕೂಡ ಪರೀಕ್ಷೆನ ನಡೆಸ್ಲಿಕ್ಕತ್ತದ. ಸೊ ಇನ್ನು ಬಂದ್ಬಿಟ್ಟು ನಾನ್ ಹೈದರಾಬಾದ್ ಕರ್ನಾಟಕ ಒಂದು ವಿದ್ಯಾರ್ಥಿಗಳಿಗೆ 3597 ಪೋಸ್ಟ್ಗಳದಾವು. ಆ್ಯಂಡ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ 1038 ಒಂದು ಪೋಸ್ಟ್ಗಳದಾವು. ಇನ್ನೊಂದು ಕ್ವಶನ್ ಅರೈಸ್ ಆಗತ್ತದ, ಏನಪ್ಪಾ ಅಂತಂದ್ರೆ ಸಿಲೆಬಸ್ ಚೇಂಜ್ ಆಗ್ತೈತೇನ ಅಂತ ಹೇಳಿ. ಎಸ್, ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಆಗಿರ್ಬೋದು. ಆ್ಯಂಡ್ ಅಫಿಷಿಯಲ್ ಆದಂಥ ಡಿಸ್ಕಷನ್ಗಳು, ಒಂದಷ್ಟು ಅಮೆಂಡ್ಮೆಂಟ್ಸ್ಗಳು ಆಗುವಂಥ ಚಾನ್ಸಸ್ ಐತಿ. ಏನಂತಂದ್ರೆ ಮೊದಲು ಇವಾಗ KPSC ಏನು FDA SDA ಪರೀಕ್ಷೆ ನಡೆಸ್ತಿತ್ಲ, 2 ಪೇಪರ್ ಇರ್ತಿತ್ತು. ಪೇಪರ್ 1 GS ಇರ್ತಿತ್ತು. ಅದ್ರೊಳಗೆ ಹ್ಯುಮ್ಯಾನಿಕ್ ಸಬ್ಜೆಕ್ಟ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್, ಎಬಿಲಿಟಿ ಎಲ್ಲ ಸೇರಿ ಕಸ ಅವರು GS 1 ಪೇಪರ್, UPSC ವಿಡಿಯೋಸ್ ಮಾಡಿ GS ಪೇಪರ್ ಜಾಸ್ತಿ ಬರ್ಲಿಕ್ಕತ್ತದ. ಪೇಪರ್ 1 ಏನಿರ್ತೈತಲ್ಲ ಅದ್ರ ಸಿಲೆಬಸ್ ಇತ್ತು. ಅಂಡ್ ಪೇಪರ್ 2 ಯಾವ ತರ ಇರ್ತಿತ್ತು ಅಂದ್ರೆ ಸಂಪೂರ್ಣವಾಗಿ ಒಂದು ಕನ್ನಡ ಇರ್ತಿತ್ತು, ಇಲ್ಲ ಇಂಗ್ಲಿಷ್ ಗ್ರಾಮರ್ ಇರ್ತಿತ್ತು. ಅಲ್ಲಿ ಅವಕಾಶ ಕೂಡ ಇತ್ತು. ಕೆಲವು ವಿದ್ಯಾರ್ಥಿಗಳು ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೊಂಡ್ರ, ಕೆಲವು ವಿದ್ಯಾರ್ಥಿಗಳು ಕನ್ನಡ ಸೆಲೆಕ್ಟ್ ಮಾಡ್ಕೊಂಡ ಅವಕಾಶ ಇರ್ತಿತ್ತು. ಇದು KPSC ಪರೀಕ್ಷೆ ನಡೆಸ್ತಿತ್ಲ, ಅವಾಗ ಈ ತರ ಒಂದು ಪ್ಯಾಟರ್ನ್ ಇತ್ತು. ಬಟ್ KEAದವ್ರದ್ದು ಪೇಪರ್ 2 ಕಮ್ಯುನಿಕೇಶನ್ ಪೇಪರ್ ಇರ್ತದ. ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಇಂಗ್ಲಿಷು ಇರ್ತದ, ಕನ್ನಡ ಗ್ರಾಮರು 30 ಮಾರ್ಕ್ಸು, 35 ಮಾರ್ಕ್ಸು, ಅಂಡ್ ಕಂಪ್ಯೂಟರ್ ಒಂದು ನಾಲೆಜ್ ರಿಲೇಟೆಡ್ ಕ್ವಶನ್ಸ್ಗಳು 30, ಈ ತರ ಮಾಡಿ 3 ಭಾಗಗಳನ್ನ ನೀವು ಓದ್ಬೇಕಾಗ್ತದ, 3 ಸಬ್ಜೆಕ್ಟ್ಗಳನ್ನ ಓದ್ಬೇಕಾಗ್ತದ. KPSC ಇದ್ದಾಗ ಹೆಂಗ ಒಂದು ಕನ್ನಡ ಓದಿದ್ರೆ ಮುಗಿತಿತ್ತು, ಇಲ್ಲ ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೊಳ್ಳೋರು ಇಂಗ್ಲಿಷ್ ಗ್ರಾಮರ್ ಫಿನಿಶ್ ಮಾಡ್ಕೊಂಡ್ರೆ ಮುಗಿತಿತ್ತು. ಬಟ್ KEA ನಡೆಸುವಾಗ ಹೆಂಗದ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ 3 ಮಾಡ್ಕೋಬೇಕಾಗ್ತದ. ಸೊ ಹಿಂಗಾಗಿ ಒಂದು ಡಿಸ್ಕಷನ್ ನಡೆದೈತಿ. ಹಿಂಗಾಗಿ ನೋಟಿಫಿಕೇಶನ್ ಕೂಡ ಈ ಒಂದೇನು ಅಮೆಂಡ್ಮೆಂಟ್ ಎಲ್ಲ ನಡಿಲಿಕ್ಕತ್ತವ, ಡಿಸ್ಕಷನ್ ಆಗ್ಲಿಕ್ಕತ್ತವಲ್ಲ, ಇದು ಆದ ತಕ್ಷಣ ಒಂದು ಫೈನಲ್ ಆದಂತ ನೋಟಿಫಿಕೇಶನ್ ನಿಮ್ದು ರಿಲೀಸ್ ಆಗ್ತದ. ಸೊ ಅಫಿಷಿಯಲ್ ಆಗಿ ಇನ್ನೂ ಕೂಡ ಸಿಲೆಬಸ್ ಚೇಂಜ್ ಆಗೈತಿ ಅಥವಾ ಆಗಿಲ್ಲ ಅನ್ನೋ ಒಂದು ಅಫಿಷಿಯಲ್ ಅಪ್ಡೇಟ್ ಬಂದಿಲ್ಲ. ಬಟ್ ಇದ್ರ ಬಗ್ಗೆ ಡಿಸ್ಕಷನ್ ಅಂತೂ ಆಗ್ಲಿಕ್ಕತ್ತದ. ಸೊ ಕಾಯ್ದು ನೋಡ್ಬೇಕು. ಬಟ್ ಸ್ಟಿಲ್ ಹೇಳೋದಂತಂದ್ರ ಸೆಪ್ಟೆಂಬರ್ ಮಂತ್ ಒಳಗೆ ನೋಟಿಫಿಕೇಶನ್ ಬರ್ತದ. ಅಂಡ್ KEAದವ್ರ ಬಗ್ಗೆ ನಿಮಗೆ ಗೊತ್ತದ, 2-2.5 ತಿಂಗಳ ಒಳಗಾಗಿ ಅವರು ಪರೀಕ್ಷೆ ಕೂಡ ನಡೆಸ್ತಾರ. ಸೊ ಹಿಂಗಾಗಿ ಪ್ರಿಪ್ರೇಷನ್ಗೆ 2 ರಿಂದ 3 ತಿಂಗಳು ಅಥವಾ 4 ತಿಂಗಳಷ್ಟ ಟೈಮ್ ಉಳಿತದ. ಸೊ ನೀವೇನ್ ಮಾಡ್ಬೇಕಂತಂದ್ರ ಇವಾಗಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಡ್ರಿ. ಪೇಪರ್ 1 ಪೂರಾ ಸಿಲೆಬಸ್ ಜಾಸ್ತಿ ಯೂಸ್ ಇರ್ತದ. ಸೊ ಅದನ್ನ ಮುಗಿಸ್ಕೊಡ್ರಿ. ಅಂಡ್ ಯಾವಾಗ ಒಂದು ನೋಟಿಫಿಕೇಶನ್ ಆಫಿಷಿಯಲಿ ಬರ್ತದಲ್ಲ, ಇನ್ನೊಂದು 10-15 ಡೇಸ್ ಒಳಗಾಗಿನ ನೋಟಿಫಿಕೇಶನ್ ಬರ್ತದ, ಅವಾಗ ನೀವು ಪೇಪರ್ 2 ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದು. ಸೊ ನೋಟಿಫಿಕೇಶನ್ ಬಂದ್ಮೇಲೆ ಸಿಲೆಬಸ್ ಚೇಂಜ್ ಆಗ್ತೈತಿ, ಆಮೇಲೆ ಓದ್ತೀನಿ ಅನ್ನೋ ತಪ್ಪನ ಮಾಡಬೇಡ್ರಿ. ಯಾಕಂದ್ರೆ ಸಿಲೆಬಸ್ ಚೇಂಜ್ ಆಗಲಿ, ಏನಾದರೂ ಆಗಲಿ, ಪ್ಯಾಟರ್ನ್ ಚೇಂಜ್ ಆಗಲಿ, ಏನಾದರೂ ಜಿಯೋಗ್ರಫಿನೂ ಓದಲೇಬೇಕು, ಕರೆಂಟ್ ಅಫೇರ್ಸು ಓದಲೇಬೇಕು, ಎಕನಾಮಿನೂ ಓದಲೇಬೇಕು. ಎಲ್ಲ ಏನು ಸಬ್ಜೆಕ್ಟ್ ಅದಾವಲ್ಲ ಅವೆಲ್ಲ ಮ್ಯಾಂಡೇಟರಿ ಇರೋದ್ರಿಂದ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಡ್ರಿ. ಆ್ಯಂಡ್ ನಾನು ಕೂಡ ಪಾಲಿಟಿ ಒಂದು ಕ್ಲಾಸ್ನ ಸ್ಟಾರ್ಟ್ ಮಾಡೇನಿ. ಸೊ ದಟ್ ಈಸಿ ಆದಂಥ ವೇ ಒಳಗೆ ತೀರಾ ಟೈಮ್ ತಗೊಳತಿಲ್ಲ, ಮ್ಯಾಕ್ಸಿಮಮ್ ಫಾಸ್ಟ್ ಆಗಿ ಹೊಂಟೇನಿ. ಒಂದು ನೋಟ್ಸ್ ಕೂಡ ನಿಮ್ಗೆ ಸಿಗ್ತದ. ನೋಟಿಫಿಕೇಶನ್ ಅಂತೂ ಸೆಪ್ಟೆಂಬರ್ ಒಳಗೆ ಬರ್ತದ. ಆ್ಯಂಡ್ ಮನೆಯೊಳಗೆ ಸಿಂಪಲ್ ಆದಂಥ ಪೂಜೆ ಇತ್ತು, ಹಿಂಗಾಗಿ ಲೈಕ್ ಈ ಥರ ಒಂದು ಸ್ಯಾರಿಗಿರಿ ಹಾಕೊಂಡು ವಿಡಿಯೋ ಮಾಡಿದ್ದಷ್ಟೇ. ನಾನು ಆ್ಯಕ್ಚುಲಿ ನನಗೂ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ಲಿಕ್ಕತ್ತದ. ಐ ಹೋಪ್ ಯು ಗೈಸ್ ವಿಲ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ವಿಡಿಯೋಸ್ ಯೂಸ್ಫುಲ್ ಆಗತ್ತಾವ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.